ಜ್ಯೋತಿಷ್ಯ ಅಂದ್ರೆ 75 ವರ್ಷದ ಅಪ್ಪವರು ಸ್ಮರಣೆ. ಯಾಕಂದ್ರೆ 75 ವರ್ಷದಿಂದ ಇಲ್ಲಿ ಬಂದಿದ್ರು ಅಂದ್ರೆ ನೀವು ಅವಾಗ 75 ವರ್ಷ ಆದವ್ರು ಎಲ್ಲರೂ ಅವಾಗ ಹುಟ್ಟಿದ್ರಿ ಅಂತ ಒಂದು ಸಂದೇಶ. ಅಂದ್ರೆ ಅಪ್ಪವರು ಬಂದದ್ದು 75 ವರ್ಷ, 75 ವರ್ಷ ಈಗ ಆಗ್ಯಾವ ಅಂದ್ರೆ ನೀವು 75 ವರ್ಷದಿಂದ ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಜನ ನಾಯ್ಕೊಳ್ಳುವಂಥದ್ದು ಸಂದೇಶಗಳು ಭಾಳ ಒಳ್ಳೆಯ ಒಂದು ಇದನ್ನು ಮಾಡಿದ್ರು. ಅವ್ರ ಕೈಗೆ ಒಂದು ಇದು ಕೊಟ್ಬಿಟ್ರೆ 150 ರೂಪಾಯಿ ಹಾಕಿದ್ರು ಈಕ್ಷೆ ಹಾಕ್ತಾರೆ ಸೋತ್ರು ಆ ಕಡೆ ಎಲ್ಲೂ ನೋಡುವುದಿಲ್ಲ. ಮತ್ತೆ ಅಂದ್ರೆ ಸ್ವಲ್ಪ ಜಗಳ ಪಗಳ ಕಡಿಮೆ ಆಗ್ತದೆ ಅಂತ ಹೇಳಿ ಅಪ್ಪ ಭಾಳ ಕರೆಕ್ಟ್ ಮಾಡಿದ್ವಿ. ಏನೇನು ಮತ್ತೆ ಏನಾದ್ರು ಭಾಳ ಸಿಟ್ಟು ಬಂತಂದ್ರೆ ಶಿವಾಯನ ಸಿಟ್ಟು ಬಂದ ಸಿಟ್ಲರಿ ಶಿವಾಯನ ಮಾಡ್ಬಿಟ್ರಿ ನಕ್ಕೋತಾರೆ ಅನ್ರಿ ಭಕ್ತಿಯಿಂದಾರೆ ಅನ್ರಿ ಒಟ್ಟು ಶಿವಾಯನ ಮಾಡ್ಬಿಟ್ಟು ಸ್ವಸ್ಥರಿ ಕಾಡಬೇಡ್ರಿ ಮೊಮ್ಮಕ್ಕಳಿಗೆ ಚೆನ್ನಾಗಿ ಆರಿಸೋದು ಶಿವಾಯನ ಅಂತ ಕೊಂಡ್ರೆ ಇವತ್ತು ಅಪ್ಪವರು ಅಂದ್ರೆ ವೇದಾಂತ ಕೇಸ ಮಲ್ಲಿಕಾರ್ಜುನ ಸ್ವಾಮಿಗಳು ಸ್ಮರಣೆ ಆಯಿತು. ಸಿದ್ದೇಶ್ವರ ಅಪ್ಪರ ಒಂದು ಪ್ರೀತಿ. ಯಾಕಂದ್ರೆ ಪ್ರತಿ ಸಲ ಗುರು ಪೂರ್ಣಿಮೆ ಆದಾಗ ಕೃಷ್ಣ ಕಿತ್ತೂರ್ದವ್ರು ನಮ್ಮ ಬಿಜಾಪುರದ ಎಲ್ಲ ಊಟದ ಪ್ರಸಾದದ ಓಡಾಡಕ್ಕೆ ಬರೋದೇ ಕೃಷ್ಣ ಕಿತ್ತೂರು. ಯಾಕಂದ್ರೆ ನಾನೇ ಅದರ ಅಧ್ಯಕ್ಷ ಯಾವಾಗಲೂ ಇನ್ನೂ ಹೋಗ್ತಿದ್ರೆ ಬಿಡ್ತಿದ್ರಲ್ಲ ಅಧ್ಯಕ್ಷ ನೆನೆ ಮಾಡಿಬಿಟ್ಟಿರ್ತಂದ್ರು. ಒಂದು ಸಲ ಏನು ಹೇಳ್ಬಿಟ್ರು ಅಪ್ಪರು, ಇನ್ನು ಮ್ಯಾಗ ನಮ್ಮೆಲ್ಲ ಮೀಟಿಂಗ್ ಕರೆದಿದ್ವಿ, ಇನ್ನು ಮ್ಯಾಗ ಯಾರು ಪಟ್ಟಿಗೆ ಹೋಗ್ಬೇಡಪ್ಪ ಅಂತ. ನಾವು ಮಂದೆಲ್ಲ ಗಾಬರಿ ಆಗ್ಬಿಟ್ರು. ಇಲ್ರಿ ಅಪ್ಪ ನಾವು ಪಟ್ಟಿ ಕೇಳಿಲ್ಲ ಅಂದ್ರೆ ಹಂಗೆ ಮತ್ತು ಮಂದಿ ಕೊಡಬೇಕಲ್ಲ. ಇಲ್ಲಪ್ಪ 1 ಕಿಲೋ ರವೆ ಬರಲಿ 1 ಕಿಲೋ ಬೆಲ್ಲ ಬರಲಿ ಅದನ್ನೇ ಯಾಕೆ ತಿರುವಿ ಅದಕ್ಕೆ ಮಂದಿಗೆ ಆಗ್ತದೆ ಅದು ಪಟ್ಟು ಮುಗಿಸ್ಬಿಟ್ರು. ನಾವೆಲ್ಲ ಕೂತ್ ಕಮಿಟಿ ಚಿಂತೆ ಮಾಡಿ ಏನು ಅವ್ರು ಹೇಳ್ಯಾರ ಅಪ್ಪವ್ರು ಹೇಳ್ಯಾರ ಏನಾಗಿದೆ ಆಗ್ತದೆ ಅಂತ ನಾವು ತಯಾರಾಗಿವಿ. ಆ ಮೀಟಿಂಗ್ನಾಗೇ ಅದೇ ಸಭೆ ಒಳಗೆ 6 ಸ್ವಯಂ ಪ್ರೇರಣೆಯಿಂದ ಕೊಡ್ರಪ್ಪ ಆಗ್ತದೆ. ನಾನೇ ಮೊದಲು ಘೋಷಣೆ ಮಾಡಿಬಿಟ್ಟೆ 101 ಕ್ವಿಂಟಲ್ ಅಕ್ಕಿ ನಾನು ಕೊಡ್ತೇನೆ ನಾನು ಸಿದ್ದೇಶ್ವರ ಸೌಲಭ್ಯ. ಮುಂದೆ ಹೆಂಗೆ ಆಗ್ತಂದ್ರೆ ಇಡೀ ಕಾರ್ಯಕ್ರಮ ಮುಗಿದು ಮತ್ತೆ ಅನಾಥ ಒಂದು ವರ್ಷಗಟ್ಟಲೆ ಅದು ನಡೀತು. ಅಂದ್ರೆ ಜನರ ಭಕ್ತಿ ಬೇಡುವುದರಿಂದಲೇ ಕೊಡ್ತಾ ಇರ್ತಿಲ್ಲ. ಅಂದ್ರೆ ಅಪ್ಪವ್ರು ಎದಕ್ಕೂ ಬೇಡಲಿಲ್ಲ. ಒಂದು ಗಾಡಿ ಕೊಡಿಸಿದ್ರೆ ಅಂದ್ರೆ ಗಾಡಿ ನಮಗೆ ಬೇಕಾದವರು ಕರ್ಕೊಂಡು ಹೋಗ್ತಾರೆ ತಂದು ಬಿಡ್ತಾರೆ. ಒಂದು ವಾಹನ ತಗೊಳ್ಳಿಲ್ಲ, ಯಾರ ಕಡೆ ಕಾಲು ಮುಗಿಸೋಲಿಲ್ಲ, ಅವ್ರು ಇದಕ್ಕಂದ್ರೆ ಕಿಸೆ ಇರಲಿಲ್ಲ. ಇವತ್ತು ಅಪ್ಪವ್ರು ಬರೇ ಮಾತಾಡೋಕೆ ಚಾಲು ಮುಂಜಾನೆ ಅವ್ರ ಪ್ರವಚನ ಚಾಲು ಅಂದ್ರೆ ಅವ್ರು ಮಾತಾಡೋಕೆ ಚಾಲು ಮಾಡ್ಯಾರಂದ್ರೆ 6 ಗಂಟೆ ಆಗಿತ್ತು ಟೈಮ್ ಒಳಗೆ. ಮ್ಯಾಮ್ ಈಗ ಇರ್ಲಾಕ್ ಬರೋರು ತಡ ಮಾಡಿದ್ರೆ ಅವ್ರು ನಡ್ಕೋತ ಹೊಂಟ್ಬಿಡೋರು ಅವ್ರ ಕಾರ್ಯಕ್ರಮ. ಈ ರೀತಿ ಇತ್ತೀಚಿನ ಶತಮಾನದಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪವ್ರ ಸಮಾನರು ಯಾರೂ ಇಲ್ಲ ಅಂತ ಭಾಳ ಹೆಮ್ಮೆ. ಅವ್ರಿಗೆ ಭಾಳ ಪ್ರೀತಿ ಅಂದ್ರೆ ದೇಶ, ರೈತ, ಸೈನಿಕರು ಚರ್ಚೆ ಅದ್ರ ಮೇಲೆ ಮಾಡ್ತಿದ್ರು. ನಾವು ಹೋಗಿ ಕುಂದಿರ್ತಿದ್ದೀವಲ್ಲ ಏನು ಹೇಳೋದು ಪರ್ಸನ್ಗಳು ಏನು ಹೇಳೋದು ಎಲ್ಲ ದೇಶದ್ದೆಲ್ಲ ಕೇಳೋರು. ಅವ್ರೊಮ್ಮೆ ನಾ ಕೇಂದ್ರ ಮಂತ್ರಿ ಇದ್ದೆ, ದಿಲ್ಲಿಗೆ ಬಂದಿದ್ರು. ಒಂದು ಸುತ್ತೂರು ಮಟ್ಟದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನಿಂಗ್ ಏರ್ಪೋರ್ಟಿಗೆ ಹೋಗಿದ್ದೆ ನಾನು. ಹಿಂಗಪ್ಪರ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮನ್ನ ಭೇಟಿ ಆಗ್ಬೇಕಾಗತ್ತೆ. ಇಲ್ಲ ನಮ್ದೇನು ಕೆಲಸ, ನಮ್ಮ ಕೆಲಸದ ಅವ್ರು ದೇಶಕ್ಕೆ ಒಳ್ಳೆ ಕೆಲಸ ಬರಲಿಲ್ಲ. ಸಿಗುತ್ತದೆ ಪದ್ಮಶ್ರೀ ಏನೋ ಕೊಟ್ಟರು ಅವ್ರಿಗೆ ಅದನ್ನು ತಗೋಲಿಲ್ಲ. ಯಾರ 50 ಲಕ್ಷ ರೂಪಾಯಿ ತಂದು ಕೊಟ್ರು ಅದನ್ನು ತಗೋಲಿಲ್ಲ. ನಮ್ಗೇನು ಬೇಡ. ಬೂದಿಯೊಳಗೆ ನಾನು ನೋಡಿ ನಾವು 40 ವರ್ಷದಿಂದ ಅದು ಕೃಷ್ಣ ಕಿತ್ತೂರು ನಮ್ಮ ಯುವಕರು ಅಂತ ಹೇಳಿ ಭಾಳ ಯಾಕಂದ್ರೆ ಎಲ್ಲ ಬಂದು ಮಾಡ್ತೀವಿ. ನಾನು 1 ತಾಸು 2 ತಾಸು ಬರೀ ಮೂತಿ ತೋರಿಸೋದು ನನಗೆ ಭಾಳ ಅದಾರ ಬಿಜಾಪುರ. ಸುಮ್ಮನೆ ಶೋ ಮಾಡಿ ಹೋಗೋದು ಅಪ್ಪ ಮುಂದೆ ಹಿಂಗೆ ಮಾತಾಡೋದು. ಹೋಗೋಣ ತೆಗಿಯೋ ನೀರು ಹಾಕೋ ಅವ್ರ ಅಪ್ಪರ ಬಂದಾಗ ಹೋಗುದು ಅಟ್ ಹೇಳಿ ಕಡೆ ಕಾದ್ರೆ ಅಂದ್ರೆ ಮಾತು ಹೋಗ್ತಮ್ಮ ತಮ್ಮ ಉದ್ಯೋಗಕ್ಕೆ ಆಗ್ತದೆ. ಆದ್ರೆ 2-3 ದಿವಸ ಹಾಕಿದ್ರೆ 3-4 ದಿವಸ ಅದೇ ಇರ್ತದೆ. ಇತ್ತು ಅಲ್ಲಿ ಎಲ್ಲ ಇರ್ಲಾಕ ವ್ಯವಸ್ಥೆ ಇರಲಿಲ್ಲ. ಮೊದಲ ಬಿಜಾಪುರನಾಗ ಏನೂ ಸೌಲಭ್ಯ ಇರಲಿಲ್ಲ. ಯಾರೇ ಹಿಂಗೆ ಬರ್ತೀನಂದ್ರೆ ಅದು ಆಶ್ರಮಗಳು ಸಣ್ಣದು. ಯಾರೇ ಬರ್ತೀನಂದ್ರೆ ಎಲ್ಲೇ ಮುಕ್ಕೋತಿದ್ರು, ಎಲ್ಲೇ ಹೇಳ್ತಿದ್ರು, ಎಲ್ಲಿ ಜಳಕ ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಇಷ್ಟು ಸಿನ್ಸಿಯರ್ ಎಷ್ಟು ಅದಕ್ಕೇ ನಾವು ಇವತ್ತು ಯಾಕೆ ಬಂದಿದ್ದಂದ್ರೆ ಕೃಷ್ಣ ಕಿತ್ತೂರ್ಕಿನ ಹೋಗುವಂಥ ಭಾಗ್ಯ ಸಿಕ್ಕಿದ್ದು. ಯಾಕಂದ್ರೆ ನಮ್ಮ ಎಲ್ಲ ಯುವಕರು ಮನೆ ಬಂದಿದ್ರು. ನಾನು ಒಂದು ಕಾರ್ಯಕ್ರಮದಾಗಿದ್ದೆ, ITI ಕಾರ್ಯಕ್ರಮದಾಗ.
ಅವತ್ತೇ ನಿರ್ಣಯ ಮಾಡಿದ್ರೆ ಇವತ್ತು ಏನೇ ಆಗಲಿ ಇವತ್ತು ಇಲ್ಲಿ ಬಂದು, ಯಾಕಂದ್ರೆ ನಾಳೆ 3ನೇ ತಾರೀಕಿತ್ತು ನನ್ನ ಕಾರ್ಡ್ನಾಗ ಹೆಸರು. ನಮ್ದು ನಾಳೆ ಚಾಲು ಆಗ್ತದೆ ಜಂಗಿ ನಿಕಾಲಿ ಕುಸ್ತಿ ಬೆಂಗಳೂರಿನ 11ನೇ ಮಾತಾಡೋದು ಬೇಕಲ್ಲ ಅಲ್ಲಿ. ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಧೀಮಂತ ನಾಯಕರದ್ದು ನಾವು ಮಾತಾಡೋದಲ್ಲ, ಮತ್ತು ಇರೋ ಪಕ್ಷ ಇಟ್ಬೇಕು. ನಾವು ಹಂಗೆ ಹೊಡಿತಿರ್ತೀವಿ, ಅವರು ಮೈವಾಗಿ ಬೀಳ್ತಾರೆ, ನನ್ನ ಮೈವಾಗಿ ಬೀಳತ್ತೇನೆ. ಅದಕ್ಕೆ 3ನೇ ತಾರೀಕು ಬರೋದು ಆಗೋದಿಲ್ಲ ಅಂತ ಹೇಳಿ ಇವತ್ತು ಈ ಪುಣ್ಯ ಭೂಮಿಗೆ ಬರುವಂಥ ಅವಕಾಶ ನನಗೆ ಸಿಕ್ಕಿದೆ. ತಮ್ಮೆಲ್ಲರ ಆಶೀರ್ವಾದ. ಅಪ್ಪವರು ಭಾಳ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಸಹ ಒಂದು ಹೊಸ ಬದಲಾವಣೆ ತರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಪುಣ್ಯದ ಪರ್ವದಲ್ಲಿ ನನಗೂ ಕರೆದು 2 ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪೂಜ್ಯರಿಗೂ, ಯಾಕಂದ್ರೆ ಎಲ್ಲರಿಗೂ ವಿಭೂತಿ ಕೊಟ್ಟೆ ನಾನು. ನಮ್ಮಲ್ಲಿ ಸಾವಿರ ಮ್ಯಾಗ ಹಾಕೋದು ಜವರಿ ಹಾಕೋದು ಎಲ್ಲ ದೇಶಿ ಹಾಕೋದು ಕಿಲಾರಿ. ಯಾರು ಈಗ ಆಕಳ ಎಂತಿಂತ ಆಕಳಗಳು ಕೊಡ್ಲಾಕತ್ತಾರಂದ್ರೆ ನಮ್ಮ ಭಾಳ ಕಾಯ್ತಾರ. ಗಬ್ಬಿದ್ದಿದ್ದು ಸಹಿತ ಕಟ್ಟಿಗೆ ಕೊಡ್ಲಾಕತ್ತಾರೆ. ನಮ್ಮಲ್ಲಿ ಬಂದ ಒಂದು ಮೊನ್ನೆ ಒಂದು 25-30 ಆಕಳು, ಅದ್ರಲ್ಲಿ 7-8 ಗಬ್ಬದಾವ. ಅಂಥವು ಕಿಲಾರಿ ಹಾಕೋದು ನಿಂತು ನೋಡೋಣ. ನಮ್ಮಲ್ಲಿ ಚಲೋ ಚಲೋ ಹೋರಿ ಇರ್ತಾವೆ. ಈ ಕಡೆ ಯಾರಿಗೆ ಒಕ್ಕಲು ತಂದ್ಬೇಕಾದ್ರೆ ನಾವು ಪುಕ್ಕಟ್ ಕೊಡ್ತೀವಿ, ರೊಕ್ಕ ತಗೋದಿಲ್ಲ. ಅದು ಒಂದೇ ಕಂಡೀಷನ್ ನಮ್ಮದು, ಕಟಗರಿ ಕೊಡಬಾರ್ದು. ವಯಸ್ಸಾಗೈತಿ ನಿಮ್ಗೆ ನಡೆಸೋದು ಆಗೋದಿಲ್ಲ ಅಂತ ತಂದು ಮಾತು ನಮ್ಮ ಘೋಷಣೆ ಕೊಡಬೇಕು. ಅದನ್ನು ಮಾತ್ರ ಕಟಗರಿ ಕೊಡಬಾರ್ದು. ಒಂದೇ ಕಂಡೀಷನ್ ಚಲೋ ಚಲೋ ನಮ್ಮಲ್ಲಿ ಹೋರಿಗಳು ತಯಾರಾಗತ್ತೆ. ಯಾಕಂದ್ರೆ ಗಿಲಾರಿ ಗೀರ 1,000 ಮ್ಯಾಗ ದಿವಸ 5-6 ಕಿಲೋ ತುಪ್ಪನೇ 2,500-3,000 ರೂಪಾಯಿ ಮಾಡ್ಲಾಕತ್ತೀವಿ ನಾವು. ಅದನ್ನು ತುಪ್ಪ ಸಿಗುವುದಿಲ್ಲ, ಗೋಮೂತ್ರ ಸಿಗುವುದಿಲ್ಲ. 30 ರೂಪಾಯಿ ಲೀಟ್ರ್ ಗೋಮೂತ್ರ ಒಯ್ತಾರೆ ರೈತರು ಬಂದು. ಮಜ್ಜಿಗೆ ಒಯ್ತಾರೆ, ಕಟ್ಟು ಹುಳಿ ಮಜ್ಜಿಗೆ ಒಂದು ಸಿಂಟೆಕ್ಸ್ ಟ್ಯಾಂಕ್ನ ಯಾಕೆ ಇಟ್ಟಿರ್ತೀವಿ, ಇದಕ್ಕೆ ತಯಾರು ಮಾಡ್ತಾರಲ್ಲ. ಹಾಂ, ಜೀವಾಮೃತ 30 ರೂಪಾಯಿ ಲೀಟ್ರ್ ಮಾಡ್ತೀವಿ. 100 ರೂಪಾಯಿ ಲೀಟ್ರ್ ಹಾಲು. ನೀವು ಆ ಕಡೆ ಬಂದರೆ ಬಿಜಾಪುರ ಬಂದರೆ ಬಿಜಾಪುರ ಸಿಟಿದಿಂದ ಒಂದು 10-12 ಕಿಲೋಮೀಟ್ರ್ ಐತಿ. ಎಲ್ಲ ಈ ಉದ್ದಿನ ಕಡ್ಡಿ, ಕರ್ಪೂರ, ಕುಂಕುಮ, ವಿಭೂತಿ ಎಲ್ಲ ಈಗ ತಯಾರು ಮಾಡಕತ್ತಿ. ಇನ್ನು ನಮ್ಮ ತುಪ್ಪ ಇವತ್ತು ಶುದ್ಧ ಆಕಳ ತುಪ್ಪ ಸಿಗುವುದೇ ಇಲ್ಲ. ಇವತ್ತು ದೇವರಿಗೆ ಅಭಿಷೇಕ ಮಾಡ್ಬೇಕಂದ್ರೆ ಅದೇ ತುಪ್ಪ ಬೇಕಂತ ಹೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಮನ್ಯಾಗ ಚಲೋ ನೀರಾಗ ಕೊಟ್ಟಾನ ದೇವರ, ಚಲೋ ಒಂದು ಆಕಳಕತ್ರಿ. ಒಂದು ಆಕಳಾಗ ಮನೆ ಕಟ್ಟಿ ಒಂದು ಕಾರ್ ಇಟ್ಟಿರ್ತೀವಿ, ಒಂದು ಲಗದ ಸ್ಕೂಟರ್, ಮೋಟರ್ ಸೈಕಲ್ ಎಲ್ಲ ಇರ್ತೀವಿ. ಆದ್ರೆ ಚಲೋ ದನಗಳಿಗೆ ಒಂದು ಚಲೋ ಸೆಟ್ ಕಟ್ಟಿ ನಿಮ್ಮ ಮನೆಯೆಲ್ಲ ಒಂದು ಕೋಟಿ ರೂಪಾಯಿ ಕಟ್ಸಿರ್ತೀರಿ. ಆನಂದವಿಲ್ಲ ಅಂತ ಬರ್ತಿರ್ತೀರಿ. ಆದ್ರೆ ಅದು ಮುಂದೆ ಆಕಳದ ಸೆಟ್ ನೋಡ್ಬೇಕು ಅನ್ನೋ ಅದಕ್ಕೆ ಪತ್ರೆ ಅವರೇನೋ ಅವ್ರು ಹಂಗೆ ನಿಂತಿರ್ತಾವ ಮಳೆ ಆಗೋದು. ಅವಕ್ಕೂ ರಕ್ಷಣೆ. ಯಾಕಂದ್ರೆ ಒಂದು ಆಕಳ ಒಬ್ಬೊಬ್ರು ಇಲ್ಕಂದ್ರೆ ಮನೆ ನೋಡಿ ನಮ್ಮ ಸಂಕ್ರಮಣ ಹೆಂಗಾಯ್ತಂದ್ರೆ ಒಂದು 15-20 ಸಾವಿರ ದನ ಕೊಡ್ತಿದ್ವಿ ನಮ್ಮ ಸಂಕ್ರಮಣದಾಗ ಪ್ರತಿ ವರ್ಷ. ಮೊನ್ನೆ ಸಂಕ್ರಮಣದಾಗ ಒಂದು 600 ಇರಲಿಲ್ಲ. 600 ನಾವು ಹೋದೆವು ಬಹುಮಾನ ಕೊಡ್ಲಿಕ್ಕೆ. ಯಾಕಂದ್ರೆ ನಾವು ಬಿಜಾಪುರನಾಗ APMC ಒಂದು ತೊಲಿ ಬಂಗಾರ, ನಮ್ಮ ಸಿದ್ದೇಶ್ವರ ಸಂಸ್ಥೆಗೆ ಒಳ್ಳೆ ಆಗ್ತದೆ, 1 ತೊಲಿ ಬಂಗಾರ, ಹಿಂಗೊಂದು 10 ತೊಲಿ ಬಂಗಾರ ಬಹುಮಾನ ಕೊಡ್ತೀವಿ. ಅದರಲ್ಲಿ ಹೋಗಿ ನೋಡಿದ್ರೆ ಅವ್ರು ಆಗ್ತೇ ಇಲ್ಲ, ಎತ್ತುಗಳೇ ಇಲ್ಲ. ಅಂದ್ರೆ ಸಂತತಿ ಕಡಿಮೆ ಆಗಕತ್ತದ. ಅದಕ್ಕೆ ನೀವು ಒಬ್ಬೊಬ್ರದ್ದು ರೈತರು ಈ ಕಡೆ ಎಲ್ಲ ಅನುಕೂಲ ಐತಿ, ನಿಮ್ಗೆ ಹಸಿ ಮೇವು ಐತಿ, ಎಲ್ಲ ಐತಿ. ಎಲ್ಲರೂ ಒಂದು ನೋಡ್ರಿ, ನಮ್ಮಲ್ಲಿ 4 ದಿವಸ ಒಂದು 5 ಇರ್ತವೆ. ದಿನ ಇರ್ತೈತಪ್ಪ ನಮ್ಮ ಗೋಶಾಲೆ. ದಿನ 1-2 ಇದೇ ಇದ್ದಿರ್ತಾವೆ. ಅದನ್ನ ಹಾಗೆ ನೀವು ಈ ಭಾಗದ ರೈತರು ಒಂದು ಆಕಳ ಸಾಕಿದ್ರೆ ಒಂದು ಆಕಳ ಮನೆ ಮುಂದೆ ಕಟ್ರಿ. ಈಗ ನಾ ಹೆಂಗೆ ಇಷ್ಟು ದೊಡ್ಡದಾಗಿ ಎಲ್ಲ ಎದುರಿಸಲಕ್ಕೆ ಕಾರಣ ಏನಂದ್ರೆ ನಾನು ಹಿಂದೆ ಗೋಮಾತೆ ಆಶೀರ್ವಾದ ಇತ್ತು. ಅದಕ್ಕೆ ಮಾಡೋದು ನಾನು ಹೊರಗೆ ಹಾಕ್ತೇನೆ ಸರ್. ನನ್ನ ರಾಜಕೀಯ ಮುಗಿದಿತ್ತು, ನಾನು ಹೊರಗೆ ಹಾಕಿದ್ದು. ನಾನು ಮೊದಲು ಗೋಶಾಲೆ ಪ್ರಾರಂಭ ಮಾಡಿದೆ 6 ವರ್ಷದಿಂದ. ಮುಂದೆ ಮೂರ್ತಿನೊಳಗೆ MLC ಆಗಿಬಿಟ್ಟೆ, ಇಂಡಿಪೆಂಡೆಂಟ್ ಇಟ್ಬಿಟ್ಟೆ. ಯಾವ ಪಾರ್ಟಿ ಟಿಕೆಟ್ ಗಡೆ ಇರ್ತಾರೆ. MLC ಇಡೀ ಕರ್ನಾಟಕ ಹಾಯಿಸ್ತೇವೆ. ನನ್ನಿಂದ ಮುಂದೆ ಹಿಂದೆ ಸರಿಲೇ ಇಲ್ಲ ನಮ್ಮ ಗಾಡಿಗೆ. ಈಗ ನೋಡಿ ನಾವು ಸಿದ್ದೇಶ್ವರಿ ಸವಾರ್ದ ಕಟ್ಟಿ 4,000 ಕೋಟಿ ರೂಪಾಯಿ ಡಿಪಾಸಿಟ್ ಇಡೀ 4,200 ಕೋಟಿ ರೂಪಾಯಿ ಆಗಿರ್ತೀವಿ. ಅಂದರೆ ಇಡೀ ರಾಜ್ಯದಾಗ ದೊಡ್ಡ ಸವಾರ್ದ. ಯಾಕಂದ್ರೆ ನನ್ನ ಮಗನ ಎದುರಿಸಿದಾಗ ಇವೆಲ್ಲ ಇಲ್ಲಿ ಅನೇಕ ಸವಾರ್ದದವ್ರು ನಮ್ಮ ಪ್ರಕಾಶ್ ಹುಟ್ಟಿದವ್ರು ಪಾಪ ಅವರೇ ಜವಾಬ್ದಾರಿ ತಗೊಂಡು ಈಗ ಇಲ್ಲಿ ಜೊಲ್ಲೆಯವರು ಎಲ್ಲರೂ ಕೂಡ ಅವ್ರು ಎಲೆಕ್ಷನ್ ಬಂದಾಗ ಬಂದಿದ್ದೇನೆ. ಅದಕ್ಕೆ ಒಂದು ಮಾತ್ರ ಎಲ್ಲರೂ ಪಾಲಿಸ್ಬೇಕು, ಧರ್ಮ ಉಳಿದ್ರೆ ನಾವು ಉಳಿತೀವಿ.
ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ. ಧರ್ಮವನ್ನು ನಾವು ಉಳಿಸ್ಬೇಕು, ಅದನ್ನು ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇರುವಂಥದ್ದೇ ಶರಣರ ವಾಣಿ ಇದೆ. ಹಂಗೆ ನಾವೆಲ್ಲ ನಡ್ಕೊಂಡು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ